ಪಾಸ್ಪೋರ್ಟಿಗೆ ಏನು ವ್ಯಾಲ್ಯೂ ಇದೆ ಇಲ್ಲ ಅಂತೇಳಿ ಅನಿಸ್ತಾ ಇದೆ ನಿಜವಾಗ್ಲೂ ನನಗೆ. ಸೊ ಅಲ್ಲಿ ಬಾರ್ಡ್ರಲ್ಲಿ ನಮ್ಗೆ ಅಲೋನೇ ಮಾಡಲಿಲ್ಲ ಗುರು, ಭಾಳ ಕೆಟ್ಟದ್ದು ಅನಿಸಿತ್ತು ನಮಗೆ. ಇವಾಗ ದೊಡ್ಡ ಲಫ್ಡ ಆಯಿತು ಗುರು ನಿಜವಾಗ್ಲೂ. ಸೊ ಇಲ್ಲಿಂದ ಎಕ್ಸಿಟೇ ಕೊಡ್ತಾ ಇಲ್ಲ ಥೈಲ್ಯಾಂಡಿಂದ. ಈ ಬಾರ್ಡರ್ ಕಾಣ್ತಾ ಇದೆಯಲ್ಲ, ಒಳಗಡೆ ಹೋಗಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇಮಿಗ್ರೇಷನ್ ಆಫೀಸರ್ಗೆ. ಸೊ ಅವರು ಎಕ್ಸಿಟ್ ಸ್ಟ್ಯಾಂಪೇ ಕೊಡ್ತಾ ಇಲ್ಲ. ಸೊ ನಾಂಕಾಯ್ ಬಾರ್ಡ್ರಿಂದ ಅಂತೂ ನಮಗೆ ವೀಸಾ ಆನ್ ಅರೈವಲ್ ಸಿಗಲೇಬೇಕು. ಯಾಕೆ ಇವ್ರು ಕೊಳ್ಳಿಲ್ಲ ಅಂತ ಗೊತ್ತಿಲ್ಲ. प्रॉब्लम नहीं है, पासपोर्ट देखा इंडिया पासपोर्ट पूछा लाओस विसा है, मैं पूछा नो नहीं है. ಏನು ಆಗಬಾರ್ದು ಅಂತ ಅಂದ್ಕೊಳ್ತೀನಿ, ಅದೇ ಆಗುತ್ತೆ ನನ್ನ ಜೊತೆ. ಆ್ಯಂಡ್ ಅಲ್ಲಿಗೆ ಬ್ಯಾಂಕಾಕಿಗೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೊಂದ್ಸಲ ಬಾರ್ಡ್ರಿಗೆ ಹೋಗಿ ವಿಸಿಟ್ ಮಾಡಿ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಗಾಯ್ಸ್, टैक्सी पकड़े या अरे या ಫೈನಲ್ ಗುಡ್ ಬೈ. टाटा नो काय नो मोर आई विल नॉट सी यू. ಆದರೆ ಕರಪ್ಷನ್ ಮಾಡಿದ್ದಾರೆ ಇಮಿಗ್ರೇಷನ್ ಆಫೀಸರು. ಏನು ಅಂತ ಹೇಳಿದರೆ, ಸುಸ್ವಾಗತ ಎಲ್ಲರಿಗೂ ನಮ್ಮ ಬೆಂಗಳೂರು ಟು ಬೀಜಿಂಗ್ ತನಕ ಇರುವ ಈ ರೋಡ್ ಟ್ರಿಪ್ನ ವಿಡಿಯೋದಲ್ಲಿ. ಸೊ ಪ್ರೆಸೆಂಟು ನಾವು ಇವಾಗ ಹೋಗ್ತಾ ಇದ್ದೀವಿ ಥೈಲ್ಯಾಂಡಿಂದ ಲಾವೋಸಿಗೆ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ಕೊಂತ. ಸೊ ನೋಡ್ಬೋದು ಇವಾಗ ನನ್ನ ಜೊತೆ ಇನ್ನೊಬ್ರು ಇಲ್ಲಿ ಇಂಡಿಯನ್ ಸಿಕ್ಕಿದ್ದಾರೆ. ಅವ್ರಿಗೇನೋ ಇಲ್ಲಿ ಎಕ್ಸಿಟ್ ಕೊಡಲಿಲ್ಲ ಅಂತೆ ಟ್ರೈನ್ ಸ್ಟೇಷನಿಂದ. ಹಾಗಾಗಿ ಅವರು ಮುಂದೆಯಿಂದ ಬಾರ್ಡರಿಂದ ಟ್ರೈ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ. ಈ ಹೋಟ್ಲಲ್ಲೇ ಸ್ವಲ್ಪ ಇವಾಗ ಟಿಫನ್ ಮಾಡಿಕೊಂಡೆ. ಸೊ ಟಿಫನ್ ಅನ್ನೋಕ್ಕೆ ಅದೇ ಒಂದು ರೈಸ್ ಬಾತ್ ತಿನ್ಕೊಂಡೆ. ಯು ನೋ ಹಿಂದಿ ಕನ್ನಡ हिंदी मालूम इंग्लिश में अच्छा है. ವೈ ಡಿಡಂಟ್ ಅಲೋ ಯು? दे आर सेइंग लाइक इंडियंस का बॉर्डर क्रॉसिंग नहीं है, एयरपोर्ट क्रॉसिंग में वीसा मिलेगा ऑन अराइवल पे. एंड हमको भी लाइक इमिग्रेशन कार्ड है वो लाओस वेबसाइट में ना, वो अप्रूव किया तो QR कोड भी मिलेगा, बट स्टिल पता नहीं डिनाई किया. ಅವ್ರಿಗೆ ಇಲ್ಲಿ ರೈಲ್ವೆ ಸ್ಟೇಷನಿಂದ ಅಲೋ ಮಾಡಿಲ್ಲ ಅಂತ ಇವ್ರಿಗೆ. ಹಂಗಾಗಿ ಮುಂದೆ ಇನ್ನೊಂದು ಲ್ಯಾಂಡ್ ಬಾರ್ಡರ್ ಇದೆ, ಆ ಚೆಕ್ ಪಾಯಿಂಟಿಂದ ಅಲೋ ಮಾಡ್ತಾರೆ ಮೇ ಬಿ. ಅಲ್ಲಿ ಹೋಗಿ ನೋಡೋಣ. ಎಲ್ಲ ಎಕ್ಸ್ಪೀರಿಯೆನ್ಸು ನಾನು ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಈ ಬಾರ್ಡ್ರ್ ಹೆಸರು ನಾಂಕಾಯ್ ಬಾರ್ಡ್ರ್ ಅಂತ ಹೇಳ್ತಾರೆ. ಸೊ ಥೈಲ್ಯಾಂಡಿಂದ ಲಾವೋಸ್ ತನಕ ಇದೆ. ಸೊ ಏನಿದೆ ಏನಿಲ್ಲ ಸದ್ಯತೆ ನಾವು ನೋಡೋಣ. ಅಲ್ಲಿ ಹೋಗಿ ರಿಯಾಲಿಟಿ ನಿಮಗೆ 100% ನಾನು ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. इधर तुम्हारे को एंट्री नहीं दिया, इधर लैंड बॉर्डर में देगा नहीं, देखेंगे. पता नहीं तुम्हारा कुछ तो होगा ना, इसीलिए कुछ तो है. क्या प्रॉब्लम नहीं है, पासपोर्ट देखा इंडिया पासपोर्ट पूछा लाओस विसा है, मैं पूछा नो नहीं है. नहीं ಇವ್ರಿಗೆ ಆ್ಯಕ್ಚುಲಿ ಪಾಪ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಪಾಸ್ಪೋರ್ಟ್ ಕೊಟ್ರಂತೆ ಇಂಡಿಯಾ ಅಂತೇಳಿ. ಅವ್ರಿಗೆ ಇಲ್ಲ ವೀಸಾನೇ ಕೊಡೋಂಗಿಲ್ಲ ನಿಮಗೆ ಲ್ಯಾಂಡ್ ಬಾರ್ಡರ್ ಅಂತ ಕಳಿಸ್ಬಿಟ್ರಂತೆ ಪಾಪ. ಹಂಗಾಗಿ ಇವ್ರನ್ನ ಬನ್ನಿ ಇಲ್ಲೇ ನೋಡೋಣ ಬನ್ನಿ, ಇನ್ನೊಂದು ಚೆಕ್ ಪಾಯಿಂಟ್ ಇದೆ ಲ್ಯಾಂಡ್ ಬಾರ್ಡರ್. ಇಲ್ಲಿ ಟ್ರೈನ್ ಸ್ಟೇಷನಲ್ಲಿ ಕೊಳ್ಳಿಲ್ಲ ಅಂದರೆ ಮುಂದೆ ಕೊಡ್ತಾರೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಇದು ಮುಂದೆ ಈ ಥರ ಇದೆ ಬಾರ್ಡ್ರ್ ಏರಿಯಾ. ಸೊ ಇದೇ ಟ್ರೈನ್ ಸ್ಟೇಷನ್ ಹಿಂದೆ ಇತ್ತು, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಬ್ರು. ಸೊ ಇವರಣ್ಣವರು. ಯು ಆರ್ ಫ್ರಮ್? आई एम फ्रॉम तमिलनाडु. तमिलनाडु? आई एम फ्रॉम कर्नाटका, कन्नड़ा. So you are traveling or what, doing work something? नहीं अभी मैं तमिलनाडु से नहीं, मैं चाइना से काम करेगा. तो चाइना से बैंकॉक में हता एक शिप का काम के लिए आया. ಇವ್ರು ಯಾಕೆ ಅಲೋ ಮಾಡಿಲ್ಲ ಗೊತ್ತಿಲ್ಲ ನನಗೆ. ಸೊ ಲಾವೋಸ್ ಅಂತೂ ನಮಗೆ ವೀಸಾ ಅರೈವಲ್ ಕೊಡುತ್ತೆ. ಸೊ ಈ ಬಾರ್ಡರ್ ನನಗೆ ಗೊತ್ತಿದೆ 100%, ನಾನು ಸರ್ಚ್ ಮಾಡಿದ್ದೀನಿ ಯಾವ ಬಾರ್ಡರಿಂದ ಅಂತೇಳಿ. ಸೊ ನಾಂಕಾಯ್ ಬಾರ್ಡ್ರಿಂದ ಅಂತೂ ನಮಗೆ ವೀಸಾ ಆನ್ ಅರೈವಲ್ ಸಿಗಲೇಬೇಕು. ಯಾಕೆ ಇವ್ರು ಕೊಳ್ಳಿಲ್ಲ ಅಂತ ಗೊತ್ತಿಲ್ಲ. ಆ್ಯಂಡ್ ಇವರೇನೋ ಚೈನಾದಲ್ಲಿ ಏನೋ ವರ್ಕ್ ಮಾಡ್ತಾರಂತೆ. ಸೊ ಹಂಗಾಗಿ ಏನೋ ಇವ್ರಿಗೆ ನಿಲ್ಸ್ಕೊಂಡಿರ್ಬೋದು. ಹಂಗಾಗಿ ನೋಡೋಣ ಅಲ್ಲಿ ಮುಂದೆ ಹೋಗಿ ನಾವು ಚೆಕ್ ಮಾಡೋಣ. ಆ್ಯಂಡ್ ಇವ್ರಿಗೂ ಬರ್ತಾರೆ, ಇವರು ಚೆಕ್ ಮಾಡ್ತಾರೆ ತಮ್ಮದು ಅಲ್ಲಿ ವೀಸಾ ಕೊಡ್ತಾರಾ ಇಲ್ಲ ಅಂತೇಳಿ. ಅದೇ ಗುರು ನನಗೆ ಅರ್ಥ ಆಗಂಗಿಲ್ಲ. ಯಾವುದಾದ್ರೂ ಬಾರ್ಡರ್ ಕ್ರಾಸ್ ಮಾಡಬೇಕಂದ್ರೆ ನನಗೆ ಭಾಳ ಹೆದರಿಕೆ ಆಗುತ್ತೆ. ಈ ಥರ ಸಿಚುವೇಶನ್ ಆದರೆ ಹೆಂಗೆ ಮಾಡೋದಂತೇಳಿ ಗೊತ್ತಾಗಲ್ಲ. ಹಂಗಾಗಿ ಫುಲ್ ಹೆದರಿಕೆ ಆಗಿದೆ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ. ಇವರು ನನ್ನ ಜೊತೆನೇ ಬರ್ತಾ ಇದ್ದಾರೆ ಇವಾಗ. ಸೊ ಇವ್ರ ಜೊತೆನೂ ನನಗೂ ವೀಸಾ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು ಮುಂದೆ. ಟ್ರೈನ್ ಸ್ಟೇಷನಿಂದ ಬಂದರೆ ನಿಮಗೆ ಟುಕ್ಗಳು ಬಂದು ಇಲ್ಲಿ ಇಳಿಸ್ತವೆ. ಸೊ ಇಲ್ಲಿ ಇಳಿಸೋಕ್ಕೆ 40 ಬಾತು ಅಂತಾರೆ. 1 ಕಿಲೋಮೀಟ್ರ್ ಅಷ್ಟೇ ಇದೆ ಟ್ರೈನ್ ಸ್ಟೇಷನಿಂದ. ಹಂಗಾಗಿ ನಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಮುಂದೆ ಕಾಣ್ತಾ ಇದೆಯಲ್ಲ ನಿಮಗೆ ಬಾರ್ಡರು, ಅದೇ ಬಾರ್ಡರು ಥೈಲ್ಯಾಂಡು ಮತ್ತು ಲಾವೋಸಿಂದು. ಸೊ ಅದಕ್ಕೆ ನಾಂಕಾಯ್ ಬಾರ್ಡರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ಥಾಯ್ ಮತ್ತು ಲಾವೋ ಫ್ರೆಂಡ್ಶಿಪ್ ಬ್ರಿಡ್ಜ್ ಏನೋ ಹೇಳ್ತಾರೆ. ಎಕ್ಸಿಟ್ ಕೊಡಲಿಲ್ಲ ಇವು ಬ್ರದರ್ಗೆ. ನೋಡೋಣ, ನಾನು ಹೋಗಿ ಟ್ರೈ ಮಾಡ್ತೀನಿ ಫಸ್ಟು. ನನಗೆ ಕೊಟ್ಟರೆ ಇವ್ರಿಗೂ ಕೊಳ್ಳೇಬೇಕು. ನೋಡ್ಬೋದು ಇದೇ ಬಾರ್ಡರು ಮುಂದೆ ಕಾಣ್ತಾ ಇದೆಯಲ್ಲ. ಯಾಕೋ ನನಗೆ ಒಂಥರ ಬ್ಯಾಡ್ ಫೀಲಿಂಗ್ ಬರ್ತಾ ಇದೆ. ಸೊ ನೋಡೋಣ, ಹೋಗಿ ಡೈರೆಕ್ಟ್ ನಿಮಗೆ ಇಮಿಗ್ರೇಷನ್ ಆದಮೇಲೆ ಸಿಗ್ತೀನಿ. ಎಲ್ಲ ಫಸ್ಟ್ ಮುಗಿಸ್ಕೊಳ್ತೀನಿ, ಆಮೇಲೆ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಇವಾಗ ದೊಡ್ಡ ಲಫ್ಡ ಆಯಿತು ಗುರು ನಿಜವಾಗ್ಲೂ. ಸೊ ಇಲ್ಲಿಂದ ಎಕ್ಸಿಟೇ ಕೊಡ್ತಾ ಇಲ್ಲ ಥೈಲ್ಯಾಂಡಿಂದ. ಗೊತ್ತಿಲ್ಲ, ಈ ಬಾರ್ಡರ್ ಕಾಣ್ತಾ ಇದೆಯಲ್ಲ, ಒಳಗಡೆ ಹೋಗಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇಮಿಗ್ರೇಷನ್ ಆಫೀಸರ್ಗೆ. ಸೊ ಎಕ್ಸಿಟ್ ಸ್ಟ್ಯಾಂಪೇ ಕೊಡ್ತಾ ಇಲ್ಲ. ಏನೋ ಗೊತ್ತಿಲ್ಲ, ರೂಲ್ಸ್ ಚೇಂಜ್ ಆಗಿದ್ದಾವ ಏನೋ ಗೊತ್ತಿಲ್ಲ, ಬಟ್ ಎಕ್ಸಿಟ್ ಕೊಡ್ತಾ ಇಲ್ಲ ಇಲ್ಲಿಂದ. ಎಕ್ಸಿಟ್ ಕೊಟ್ಟರೆ ಮುಂದೆ ಅಲ್ಲಿ ಲಾವೋಸಲ್ಲಿ ಹೋದರೆ ವೀಸಾ ಆನ್ ಅರೈವಲ್ ಕೊಡ್ತಾರೆ.
ಆದರೆ ಇವರು ಇಲ್ಲಿಂದ ಎಕ್ಸಿಟೇ ಕೊಡ್ತಾ ಇಲ್ಲ. 1 ಅವರಿಂದ ಅಲ್ಲಿಂದ ವೇಟ್ ಮಾಡ್ತಾ ಇದ್ದೆ ನಾನು ಅಲ್ಲಿ ಆಫೀಸ್ ಮುಂದೆ. ಆದರೂ ಅವರು ಏನೂ ರೆಸ್ಪಾನ್ಸೇ ಮಾಡಲಿಲ್ಲ. ಸೊ ಹಂಗಾಗಿ ಇವಾಗ ನಾನು ಮತ್ತು ಇವ್ರ ಬ್ರದರ್ ನೋಡ್ಬೋದು ನೀವು. ಇಟ್ಸ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ರೈಟ್. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಭಾಳ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗುರು. ಸೊ ಭಾಳಷ್ಟು ಜನ ನಮ್ಮ ಇಂಡಿಯನ್ಸ್ ಇಲ್ಲಿಂದ ಹೋಗ್ತಾರೆ, ಆದರೆ ಏನೂ ಗೊತ್ತಿಲ್ಲ. ಟ್ರಾವೆಲ್ ಆ್ಯಂಡ್ ಇವಾಗ ನೋಡ್ಬೇಕು ಗುರು, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಅರ್ಧ ತಾಸು ಕುಂತು ವೇಟ್ ನೋಡ್ತೀವಿ. ನೋಡೋಣ, ಥಿಂಕ್ ಮಾಡೋಣ, ಏನಾದರೂ ಮಾಡೋಣ. ಸೊ ಒಟ್ಟಲ್ಲಿ ನಾವು ಲಾವೋಸಿಗೆ ಹೋಗಬೇಕು. ಲಾವೋಸಿಗೆ ಹೋದ್ರೇ ನಮ್ಮ ಟ್ರಿಪ್ ಮುಂದೆ ಸಾಗೋದು, ಇಲ್ಲಾಂದರೆ ನಮ್ಮದು ಈ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಮೇ ಬಿ ನಮ್ಮದು. ಬಾರ್ಡ್ರಿಂದ ಇವಾಗ ಹೊರಗಡೆ ಬಂದಿದ್ದೀವಿ ಆ್ಯಂಡ್ ಒಂದು ಟುಕ್ ತೊಗೊಂಡು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಸೊ ಬಸ್ ಸ್ಟಾಪಿಗೆ ಹೋಗಿ ನೆಕ್ಸ್ಟ್ ಉಡನ್ತಾನಿಗೆ ಹೋಗೋಕೆ ಪ್ಲ್ಯಾನ್ ಮಾಡ್ಕೊಂಡಿವಿ. ಉಡನ್ತಾನಿಯಿಂದ ಒಂದು ಫ್ಲೈಟ್ ಇಟ್ಕೊಂಡು ನಾವು ಬ್ಯಾಂಕಾಕಿಗೆ ಹೋಗಬೇಕು. ಬ್ಯಾಂಕಾಕಿಂದ ವಿಯೆಂತಾನಿಗೆ ಹೋಗ್ಬೇಕಂತ. ಸೊ ಅಲ್ಲಿ ಬಾರ್ಡ್ರಲ್ಲಿ ನಮ್ಗೆ ಅಲೋನೇ ಮಾಡಲಿಲ್ಲ ಗುರು. ಭಾಳ ಕೆಟ್ಟದ್ದು ಅನಿಸಿತ್ತು ನಮಗೆ. ಇಂಡಿಯನ್ ಪಾಸ್ಪೋರ್ಟಿಗೆ ಏನು ವ್ಯಾಲ್ಯೂ ಇದೆ ಇಲ್ಲ ಅಂತೇಳಿ ಅನಿಸ್ತಾ ಇದೆ ನಿಜವಾಗ್ಲೂ ನನಗೆ. ಈ ಥರ ವ್ಯಾಲ್ಯೂ ಇಲ್ದಂಗೆ ಮಾಡ್ತಾರೆ ಥೈಲ್ಯಾಂಡ್ ಅವರು. ಆ್ಯಂಡ್ ಸರಿಯಾಗಿ ಏನು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಂಗಿಲ್ಲ, ಏನಿಲ್ಲ. ಸೊ ನಮ್ಗೆ ವೀಸಾ ಆನ್ ಅರೈವಲ್ ಕೊಡ್ತಾರೆ ಲಾವೋಸ್ ಅವರು, ಆದರೆ ಇಲ್ಲಿಂದ ಎಕ್ಸಿಟ್ ಸ್ಟ್ಯಾಂಪೇ ಕೊಡ್ತಾ ಇಲ್ಲ ಥೈಲ್ಯಾಂಡಿಂದ. ಫುಲ್ ಮೂಡಂತೂ ಅಪ್ಸೆಟ್ ಆಗಿದೆ ನನಗೆ. ಈ ಥರನೇ ಆಗ್ತಾ ಇದ್ದಾವೆ ಸಿಚುವೇಶನ್ಸ್ ಎಲ್ಲ. ಬ್ಯಾಂಕಾಕಿಂದ ವಿಯೆಂತಾನಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬ್ರದರ್ ಕೂಡ ಇದ್ದಾರೆ ನನ್ನ ಜೊತೆನೇ. ಸೊ ಅವ್ರಿಗೂ ಪಾಪ ಎಂಟ್ರಿ ಕೊಡಲಿಲ್ಲ. ಅವ್ರಿಗೂ ಮೊದಲು ಏನಿತ್ತು ಗೊತ್ತಿಲ್ಲ ರೂಲ್ಸು, ಬಟ್ ಇವಾಗ ಚೇಂಜ್ ಆಗಿದೆ ಎಲ್ಲ ರೂಲ್ಸು. ಭಾಳಷ್ಟು ಇಂಡಿಯನ್ಸ್ ಇಲ್ಲಿಂದ ಕ್ರಾಸ್ ಮಾಡ್ತಾರೆ ಗುರು, ಆರಾಮಾಗಿ ಈಸಿಯಲ್ಲಿ ಕ್ರಾಸ್ ಮಾಡಿದ್ದಾರೆ ರೀಸೆಂಟಲ್ಲಿ. ಸೊ ಆದರೆ ಇವಾಗ ಪ್ರೆಸೆಂಟ್ ಏನೋ ರೂಲ್ಸ್ ಚೇಂಜ್ ಆಗಿದೆ. ಥೈಲ್ಯಾಂಡಿಂದ ಎಕ್ಸಿಟ್ ಕೊಟ್ಟರೆ ಅಲ್ಲಿ ಮುಂದೆ ಅವರು ಲಾವೋಸ್ ಅವರು ವೀಸಾ ಆನ್ ಅರೈವಲ್ ಕೊಡ್ತಾರೆ. ಥೈಲ್ಯಾಂಡಿಂದ ಎಕ್ಸಿಟೇ ಕೊಡ್ತಾ ಇಲ್ಲ ನಮಗೆ. ಎನಿ ಕಾಸ್ಟ್ ನಾವು ಲಾವೋಸಿಗೆ ಹೋಗಲೇಬೇಕು. ಪ್ರೆಸೆಂಟ್ ಗುರು ಏನೂ ಅರ್ಥನೇ ಆಗ್ತಾ ಇಲ್ಲ ನನಗೆ, ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಏನು ಆಗಬಾರ್ದು ಅಂತ ಅಂದ್ಕೊಳ್ತೀನಿ, ಅದೇ ಆಗುತ್ತೆ ನನ್ನ ಜೊತೆ. ಬಸ್ ಸ್ಟಾಪಲ್ಲಿ ಬಂದು ನೋಡಿದರೆ ಇಲ್ಲಿ ಕೂಡ ಯಾವುದೇ ಬಸ್ಗಳು ಅವೈಲೇಬಲ್ ಇದ್ದಿಲ್ಲ ನನ್ನ ಬ್ಯಾಂಕಾಕಿಗೆ. ನೋಡ್ರಿ ಗುರು, ಇವಾಗ ನನ್ನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಾಣ್ತಾ ಇದೆಯಲ್ಲ ಪಕ್ಷಿ, ಈ ಥರ ಆಗ್ಬಿಟ್ಟಿದೆ ನೋಡಿ ಗುರು. ಜೀವನದಲ್ಲಿ ಎಷ್ಟೇ ಕೆಳಗಡೆ ಬಿದ್ರೂ ಮೇಲೆ ಹೇಳ್ಬೇಕಂತೆ, ನಗಬೇಕಂತೆ. ಆ್ಯಂಡ್ ಯಾವಾಗಲೂ ಮನಸ್ತಾಪ ಪಡ್ಕೋಬಾರ್ದು ಅಂತೇಳಿ ನಾನು ಎಕ್ಸ್ಪೀರಿಯೆನ್ಸ್ ಪಟ್ಟಿದ್ದೀನಿ. ಜಾರ್ಜಿಯಾದಲ್ಲೂ ಈ ಥರ ಆಗಿದ್ದು ಸಿಚುವೇಶನು. ಸೊ ನನಗೆ ಫಸ್ಟ್ ಟೈಮ್ ಆಗಿದ್ದು ಆ ಎಕ್ಸ್ಪೀರಿಯೆನ್ಸು. ಹಂಗಾಗಿ ನಾನು ಭಾಳ ಹತ್ತಿದ್ದೆ ಆ್ಯಂಡ್ ಎಮೋಷ್ನಲ್ ಆಗಿದ್ದೆ. ಆದರೆ ಇವಾಗ ಪ್ರೆಸೆಂಟ್ ನನಗೆ ಇವೆಲ್ಲ ಏನು ಅನಿಸ್ತಾ ಇಲ್ಲ ಗುರು. ಪ್ರೆಸೆಂಟ್ ಅಪ್ಡೇಟ್ ಏನಾಗಿದೆ ಅಂತ ಹೇಳಿದರೆ, ನಾವು ಬ್ಯಾಂಕಾಕಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಬ್ರೋನೂ ಇದ್ದಾರೆ, ಅರವಿಂದ್ ಬ್ರೋ ಅವರು. ಸೊ ಅವರು ಮತ್ತು ನಾವು ಇವಾಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಬ್ಯಾಂಕಾಕಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಕಾಕಿಂದ ನೋಡೋಣ, ಏನಾದರೂ ವೀಸಾ ಅಪ್ಲೈ ಮಾಡೋಣ. ಫಸ್ಟು ವೀಸಾ ಅಪ್ಲೈ ಮಾಡೋಣ, ಇಲ್ಲಾಂದರೆ ಅಲ್ಲಿಂದನೇ ಏನಾದರೂ ಒಂದು ಫ್ಲೈಟ್ಗೆ ಇಟ್ಕೊಂಡು ಡೈರೆಕ್ಟು ಲಾವೋಸ್ಗೆ ಹೋದರೆ ಅಲ್ಲಿ ಡೈರೆಕ್ಟ್ ವೀಸಾ ಆನ್ ಅರೈವಲ್ ಸಿಗುತ್ತೆ ನಮಗೆ. ಆ್ಯಂಡ್ ಅಲ್ಲಿಗೆ ಬ್ಯಾಂಕಾಕಿಗೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೊಂದ್ಸಲ ಬಾರ್ಡ್ರಿಗೆ ಹೋಗಿ ವಿಸಿಟ್ ಮಾಡಿ ಬರೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಮತ್ತೆ ನೋಡ್ಬೋದು ಅದೇ ರೋಡ್ ಹಿಡ್ಕೊಂಡು ಮತ್ತೆ ಬಾರ್ಡ್ರ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ರಿಸರ್ಚ್ ಮಾಡ್ತಾ ಇದ್ದೆ ನಾನು ಗೂಗಲಲ್ಲಿ ಮತ್ತು ChatGPTಯಲ್ಲಿ. ಏನಾಗಿದೆ ಅಂದರೆ, ಇಂಡಿಯನ್ಸ್ ಇಲ್ಲಿ ಬರ್ತಾರೆ ಥೈಲ್ಯಾಂಡಲ್ಲಿ. ಸೊ ಇಂಡಿಯನ್ಸಿಗೆ ವೀಸಾ ಬೇಕಾಗಿಲ್ಲ 60 ಡೇಸ್ ತನಕ. ಆ್ಯಂಡ್ ಮುಂದೆ ಬಂದು ಒಂದು 30 ಡೇಸ್ನೂ ಎಕ್ಸ್ಟೆಂಡ್ ಮಾಡ್ಬೋದು. ಸೊ 90 ಡೇಸ್ ತನಕ ಟೋಟಲಾಗಿ ಇಂಡಿಯನ್ಸು ಥೈಲ್ಯಾಂಡಲ್ಲಿ ಇರ್ಬೋದು. ಇಂಡಿಯನ್ಸ್ ಏನು ಮಾಡ್ತಾರೆ, ಇಲ್ಲಿ ಥೈಲ್ಯಾಂಡಿಗೆ ಬರ್ತಾರೆ, 90 ಡೇಸ್ ಸ್ಟೇ ಮಾಡ್ತಾರೆ. ಆ್ಯಂಡ್ ಏನು ಮಾಡ್ತಾರೆ, ಇಲ್ಲಿಂದ ಲಾವೋಸಿಗೆ ಹೋಗ್ತಾರಂತೆ. ಲಾವೋಸಿಗೆ ಹೋಗಿ ಒಂದು 2 ಡೇಸ್ ಇಲ್ಲಾಂದರೆ 3 ಡೇಸ್ ಅಲ್ಲಿ ವಿಸಿಟ್ ಮಾಡಿ ಲಾವೋಸಿಗೆ, ಜಸ್ಟ್ ಫಾರ್ ರಿನ್ಯೂವಲ್ ಮಾಡೋಕ್ಕೆ ವೀಸಾ. ಅಲ್ಲಿ ವಿಸಿಟ್ ಮಾಡಿ ಮತ್ತೆ ವಾಪಸ್ ಥೈಲ್ಯಾಂಡಿಗೆ ಬರ್ತಾರಂತೆ. ಮತ್ತೆ 90 ಡೇಸ್ ವೀಸಾ ಸಿಗ್ಬಿಡುತ್ತಲ್ಲ, ಹಂಗಾಗಿ ಲಾಂಗ್ ಸ್ಟೇ ಆಗಿಬಿಡುತ್ತೆ. ಇಲ್ಲೇ ಕೆಲಸ ಮಾಡ್ತಾರೆ ಆ ವೀಸಾದಲ್ಲಿ, ಆ್ಯಂಡ್ ಇಲ್ಲೇ ಸ್ಟೇ ಮಾಡ್ತಾರೆ. ಇಲ್ಲೇ ಲೋಕಲ್ ಅವ್ರು ಯಾರಾದರೂ ನೋಡಿ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಸೊ ಇಲ್ಲಿ ಮೇ ಬಿ ಅಂಗಡಿಗಳಿದ್ದಾವೆ, ವೀಸಾ ಕೊಡ್ತಾರೆ ಅಂತ ಬರ್ಕೊಂಡಿದ್ದಾರೆ. ಜೆನ್ಯೂನ್ ಆಗಿ ಕೇಳೋಣ, ಏನೋ ಈ ಥರ ಕೇಳಿದರೆ ಬಿಡ್ಬೋದು ಅಂತ ನಮಗೆ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಮೈಟ್ ಬಿ ದೇ ವಿಲ್ ಗಿವ್ ನೋ ಇಫ್ ಯು ರಿಕ್ವೆಸ್ಟ್. Let's go and try. Must be have another officer. If at least they don't give, at least they should tell the reason why not. ಹೋಗಿ ಅದೇ ನಾವು ಕೇಳ್ತೀವಿ ಅವ್ರಿಗೆ, ಆಫೀಸರ್ಗೆ, ಯಾಕೆ ಏನು ರೀಸನ್ ಅಂತೇಳಿ, ಯಾಕೆ ನಮ್ಗೆ ಎಕ್ಸಿಟ್ ಕೊಡೋಂಗಿಲ್ಲ ಅಂತೇಳಿ. ಎಂಟ್ರಿ ಆದರೆ ಏನೋ ಒಂದು ಮಾತು, ಎಂಟ್ರಿಯಲ್ಲಿ ಕೊಡೋಂಗಿಲ್ಲ, ಬುಕ್ಕಿಂಗ್ ಇಲ್ಲ, ಅದಿಲ್ಲ, ರಿಟರ್ನ್ ಟಿಕೆಟ್ ಇಲ್ಲ ಅಂತೇಳಿ ಕೊಡೋಂಗಿಲ್ಲ ಎಂಟ್ರಿ. ಇದು ಎಕ್ಸಿಟೇ ಕೊಡ್ತಾ ಇಲ್ಲ ಇಲ್ಲಿಂದ ಥೈಲ್ಯಾಂಡಿಂದ. ಫುಲ್ಲು ಟಯರ್ಡ್ ಆಗಿದ್ದೀವಿ ಗುರು ಇವತ್ತಂತರೂ. ನೋಡ್ಬೋದು, ಇದೇ ಥೈಲ್ಯಾಂಡಿನ ಒಂದು ಇಮಿಗ್ರೇಷನ್ ಆಫೀಸು. ಮುಂದೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಇದೆ ಆಫೀಸ್ ಮುಂದೆ ಒಳಗಡೆ. ಅಲ್ಲಿ ಒಳಗಡೆ ಹೋಗೋಣ ಆ್ಯಂಡ್ ಇನ್ನೊಂದ್ಸಲ ನಮ್ಮ ಅದೃಷ್ಟನ ಚಲಾಯಿಸೋಣ. ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಸೊ ಗಾಯ್ಸ್, ಟ್ಯಾಕ್ಸಿ ಪಕಡೆಯಾ, ಅರೆಯಾ. ಸೊ ಗಾಯ್ಸ್ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಮಗೆ ಇವಾಗ ಎಕ್ಸಿಟ್ ಕೊಟ್ಬಿಟ್ರು. ಸೊ ನಾನು ಕರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವರು ಎಕ್ಸ್ಪ್ಲೇನ್ ಮಾಡಿದ್ರು ತಮ್ಮ ಪ್ರಾಬ್ಲಮ್ಮು, ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಂದು ಪ್ರಾಬ್ಲಮ್ಮು. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ನಾನು ಹೋಗ್ತಾ ಇದ್ದೀನಿ ಅಂತೇಳಿ. ಸೊ ನಿಮ್ಮ ಕಂಟ್ರಿ ನಾನು ತೋರಿಸ್ತಾ ಇದ್ದೀನಿ ಅಂತೇಳಿ. ಸೊ ಅವ್ರು ಅಲೋ ಮಾಡಿಬಿಟ್ರು ಗುರು.
ಇಷ್ಟು ಖುಷಿ ಯಾವಾಗೂ ಆಗಿದ್ದಿಲ್ಲ ನನಗೆ ನಿಜವಾಗ್ಲೂ. ಇವಾಗ ಎಕ್ಸಿಟ್ ಕೊಟ್ಟಿದ್ದಾರೆ, ನಮ್ಮ ಬ್ಯಾಗ್ ಹೋಗಿ ತಗೊಂಬರೋಣ. ಫಸ್ಟು ರೈಲ್ವೆ ಸ್ಟೇಷನಲ್ಲಿದೆ. ಸೊ ರೈಲ್ವೆ ಸ್ಟೇಷನಲ್ಲಿ ಹೋಗಿ ನಮ್ಮ ಬ್ಯಾಗ್ ತೊಗೊಂಬರೋಣ. ಆ್ಯಂಡ್ ಮತ್ತೆ ಇವಾಗ ಹೋಗೋಣ. ಆಲ್ಮೋಸ್ಟ್ ನಾನು ಬ್ಯಾಂಕಾಕಿಗೆ ಟ್ರೈನ್ ಬುಕ್ ಮಾಡೋಕೆ ಹೋಗಿದ್ದೆ ಆ್ಯಂಡ್ ಕ್ಯಾನ್ಸಲ್ ಮಾಡ್ಕೊಂಡು ಇವಾಗ ಮತ್ತೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡೋಣ ಅಂತೇಳಿ ಬಂದಿದ್ದೆ. ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ. ಇವಾಗ ಫೈನಲಿ ನಮಗೆ ಎಕ್ಸಿಟ್ ಸಿಕ್ಕಿದೆ. We have luggage. Come back here. How you feeling, bro? ನನ್ನ ಫೀಲಿಂಗ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮರುಭೂಮಿಯಲ್ಲಿ ನೀರು ಕಂಡ ಹಾಗೆ, ಸಮುದ್ರದಲ್ಲಿ ನೆಲ ಕಂಡ ಹಾಗೆ, ಹಂಗಾಗಿ ನೋಡ್ಬೋದು ನಾವು ಇಬ್ಬರು ಎಷ್ಟು ಖುಷಿಯಾಗಿದ್ದೀವಿ ಪ್ರೆಸೆಂಟ್ ಅಲ್ಲಿ. ಆಲ್ಮೋಸ್ಟ್ ಅರವಿಂದ್ ಬ್ರೋ ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ರು. ಲಾಸ್ಟ್ ಆಲ್ರೆಡಿ. I lost already. ನೋಡ್ಬೋದು ಇಲ್ಲೇ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಲಗೇಜ್ ಸ್ಟೋರೇಜ್ ಇದೆ, ಅಲ್ಲೇ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡಿದ್ವಿ. ಸೊ ಟ್ರೈನ್ ಸ್ಟೇಷನ್ಗೆ ಮತ್ತೆ ಬಂದು ಫುಲ್ ಖುಷಿಯಲ್ಲಿದ್ದೀನಿ ಗುರು. ನಾನದು ನಿಜವಾಗ್ಲೂ ಮುಂದೆ ಹೋಗೋಣ. ವೀಸಾ ಆನ್ ಅರೈವಲ್ ಇದೆ ನಮಗೆ ಲಾವೋಸಲ್ಲಿ. ಅಲ್ಲಿ ನೋಡೋಣ ಯಾವ ಥರ ಇರುತ್ತೆ ಬಸ್ಸಡ್ ಅಂತೇಳಿ. ನೋಡೋಣ ಬನ್ನಿ. ಫೈನಲ್ ಗುಡ್ ಬೈ. No more, I will not see you. Don't quit, believe yourself. ಹಾಂ, ಈಸಿಯಾಗಿ ನೀವು ಸೋಲನ್ನು ಒಪ್ಕೋಬೇಡಿ. ಸೊ ಸಕ್ಸಸ್ ನಿಮ್ಮ ಮುಂದೆನೇ ಇರುತ್ತೆ, ನೀವು ಟ್ರೈ ಮಾಡಬೇಕು ಅಷ್ಟೇ. ಥೈಲ್ಯಾಂಡ್ನ ಬಾರ್ಡ್ರ್ ಇದು, ಲ್ಯಾಂಡ್ ಬಾರ್ಡ್ರ್. ಇದೇ ಬಾರ್ಡ್ರಿಗೆ ಬಂದಿದ್ದೀವಿ ಬ್ಯಾಗ್ ಹಾಕ್ಕೊಂಡು. ಎಕ್ಸಿಟ್ ಸ್ಟ್ಯಾಂಪ್ ಆಗಿದ್ದಾರೆ. ಏನಿಲ್ಲ, ಮುಂದೆ ಇವಾಗ ಥೈಲ್ಯಾಂಡ್ ಎಕ್ಸಿಟ್ ಆಗಿ ಲಾವೋಸ್ ಕಡೆ ಹೋಗ್ಬೇಕು. ಹೋಗೋಣ ಬನ್ನಿ. ನನ್ನ ಹಿಂದೆ ಇವಾಗ ನೋಡ್ತಿದ್ದೀರಲ್ಲ, ಇದು ಇಮಿಗ್ರೇಷನ್ ಆಫೀಸರು. ಇಮಿಗ್ರೇಷನ್ ಆಯಿತು, ಇವಾಗ ಎಕ್ಸಿಟ್ ಆಗಿದೆ, ಬಂದಿದ್ದೀವಿ ನೋಡ್ಬೋದು. ಐ ಥಿಂಕ್ ಇಲ್ಲಿ ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತೇಳಿ ಬ್ರಿಡ್ಜ್ ಇದೆ, ಅದನ್ನು ಕ್ರಾಸ್ ಮಾಡಬೇಕು. ಬೈ ಫುಟ್ ಅದನ್ನು ಕ್ರಾಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವಿಲ್ಲಿ ಒಂದು ಟಿಕೆಟ್ ತೊಗೋಬೇಕಾಗುತ್ತೆ. ಸೊ ಇದು ನೋಡ್ಬೋದು, ಇದು ಲ್ಯಾಂಡ್ ಬಾರ್ಡರ್ ಇಲ್ಲಿ ಥೈಲ್ಯಾಂಡಿಂದು. ಇವಾಗ ಇಲ್ಲಿಂದ ಒಂದು ಬಸ್ ಹೋಗಬೇಕು, ಅದನ್ನು 30 ಬಾತ್ ಅಂತ ಹೇಳಿದ್ದಾರೆ. 30 ಬಾತ್ ಇಂಡಿಯನ್ ರುಪೀಸಲ್ಲಿ 90 ರುಪೀಸ್ ಏನಾಗಿದೆ. ಇವಾಗ ಇಲ್ಲಿ ಬಸ್ ಬರುತ್ತೆ ಮುಂದೆ ಇಲ್ಲೇ. ಸೊ ಈ ಬಸ್ ತೊಗೊಂಡು ನಾವು ಬಾರ್ಡರ್ ತನಕ ಹೋಗಬೇಕು, ಅಂದರೆ ಲಾವೋಸ್ ಇಮಿಗ್ರೇಷನ್ಗೆ ಹೋಗಬೇಕು. ಲಾವೋಸ್ ಇಮಿಗ್ರೇಷನ್ಗೆ ಹೋದರೆ ಅಲ್ಲಿ ನಮಗೆ ವೀಸಾ ಆನ್ ಅರೈವಲ್ ಸಿಗುತ್ತೆ. ಅಲ್ಲಿ ನೋಡೋಣ ಎಷ್ಟು ಫೀಸ್ ಇರುತ್ತೆ ಏನಿಲ್ಲ ಅಂತೇಳಿ. ವೀಸಾ ಆಫೀಸರ್ ಏನಾದರೂ ಕೇಳ್ತಾರೆ ಏನಿಲ್ಲ ಅಂತೇಳಿ. ಬಾಯ್ ಬಾಯ್. ಕೊಟ್ಟರು ಅರವಿಂದ್ ಬ್ರೋ, ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಅವರಂದರು. ಫುಲ್ ಹೋಪ್ ಅಂತೂ ಬಿಟ್ಬಿಟ್ಟಿದ್ರು ಅವರಂದರು. ಸೊ ನಾನೇ ಕನ್ವಿನ್ಸ್ ಮಾಡಿ ಕರ್ಕೊಂಬಂದೆ ಅವ್ರಿಗೆ, ಬಾ ಬ್ರೋ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡೋಣ ಅಂತೇಳಿ. ಸೊ ಅವಾಗಲೇ ಆ ಬಸ್ಸಲ್ಲಿ ಇದ್ವಿ, ಇವಾಗ ನಾನ್ AC ಬಸ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ನೋಡ್ಬೋದು ಈ ಥರ ಇದೆ ಬಸ್ಸು. ಸೊ ಈ ಬಸ್ಸಲ್ಲಿ ಹಾಕಿದ್ದಾರೆ. ಸೊ ಡೈರೆಕ್ಟ್ ನಾನು ನಿಮಗೆ ಲಾವೋಸ್ನ ಇಮಿಗ್ರೇಷನ್ ಮುಗಿಸಿ ಸಿಗ್ತೀನಿ ಗುರು, ಯಾಕಂದರೆ ಜಾಸ್ತಿ ನಾನು ನಾಟಕ ಮಾಡೋಕ್ಕೋಗಿಲ್ಲ. ಅಲ್ಲಿನೂ ಗೊತ್ತಿಲ್ಲ ಇವಾಗ ವೀಸಾ ಸಿಗುತ್ತೋ ಇಲ್ಲವೋ ಅಂತೇಳಿ. ಸೊ ಹಂಗಾಗಿ ಜಾಸ್ತಿ ಖುಷಿ ಆಗಿಬಿಟ್ರೆ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ. ಜಾಸ್ತಿ ಖುಷಿ ಆಗೋದು ಬೇಡ. ಅಲ್ಲಿ ಲಾವೋಸಲ್ಲಿ ವೀಸಾ ಸಿಗಲಿ, ಆಮೇಲೆ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವಾಗ ಪ್ರೆಸೆಂಟು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನೋಡ್ಬೋದು ಇದೇ ಬಾರ್ಡ್ರು. ಇವಾಗ ಪ್ರೆಸೆಂಟು ನಾನು ಬಾರ್ಡ್ರ್ ಎಕ್ಸಿಟ್ ಮಾಡಿದ್ದೀನಿ. ಸೊ ಎಲ್ಲ ವೀಸಾ ಎಲ್ಲ ಸಿಕ್ಕಿದೆ ಗುರು. ಭಾಳ ಹೆಕ್ಟಿಕ್ ಪ್ರೊಸೆಸ್ ಇತ್ತು ಆ್ಯಂಡ್ ಭಾಳ ಹೊತ್ತು ಟೈಮ್ ಹಿಡಿತು. ಫೀಸು ಮತ್ತು ವಿಡ್ರಾ ಎಲ್ಲ ಮಾಡೋಕ್ಕೆ ನಮಗೆ ಇದು ಮಾಡಿದರು. ನೋಡೋಣ ಮುಂದೆ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಪ್ರೊಸೆಸ್ನ ಏನಾಯ್ತು ಅಂತೇಳಿ. ಸೊ ಅರವಿಂದ್ ಬೈ ಏನಿದ್ದಾರೆ ಇವಾಗ ಇಲ್ಲಿಂದ ಹೋಗ್ತಾ ಇದ್ದಾರೆ. ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಚೈನಾಗೆ ಹೋಗ್ತಾ ಇದ್ದಾರಲ್ಲ, ಹಂಗಾಗಿ ಡೈರೆಕ್ಟ್ಲಿ ಅವ್ರು ಹೋಗಿ ಹೋಟೆಲ್ಗೆ ಹೋಗಿ ಅಲ್ಲಿಂದ ನಾಳೆ ಹೋಗ್ತಾರೆ. ನೈಸ್ ಟು ಮೀಟ್ ಯು. ಕಂಗ್ರ್ಯಾಚುಲೇಷನ್ ಫಾರ್ ಎಂಟರಿಂಗ್ ಲಾವೋಸ್. ಓಕೆ, ನೈಸ್ ಟು ಮೀಟ್ ಯು. ಮೇ ಬಿ ನೆಕ್ಸ್ಟ್ ಟೈಮ್ ವಿ ವಿಲ್ ಮೀಟ್. ಓಕೆ, ಎಲ್ಲ ಪ್ರೊಸೆಸ್ಸು ಲಾಂಗ್ ಪ್ರೊಸೆಸ್ ಗುರು. ಸೊ ಆ ಪ್ರೊಸೆಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ನಾವು ಇಲ್ಲಿಂದ ಎಕ್ಸಿಟ್ ಆಗೋಣ. ಸೊ ಕರೆನ್ಸಿ ಅವರು ನನಗೆ ವಿಡ್ರಾ ಮಾಡೋಕ್ಕೆ ಹೇಳಿದ್ರು ATM ಅಲ್ಲಿ. ಸೊ 2 ಮಿಲಿಯನ್ ಏನೋ ವಿಡ್ರಾ ಮಾಡೋಕ್ಕೆ ಹೇಳಿದರು. 2 ಮಿಲಿಯನ್ ಹೋಗಿ ವಿಡ್ರಾ ಮಾಡಿದೆ. ಸೊ ಭಾಳ ಕೆಟ್ಟ ರೇಟ್ ಸಿಗಿದೆ. ಆ್ಯಂಡ್ ಇವಾಗ ಹೋಗಿ ಫಸ್ಟ್ ಸಿಮ್ ಕಾರ್ಡ್ ತೊಗೊಳ್ಳೋಣ. ಸಿಮ್ ಕಾರ್ಡ್ ತೊಗೊಂಡು ಆಮೇಲೆ ಮುಂದೆ ನೋಡೋಣ. ಸೊ ಇಲ್ಲಿಂದ ಒಂದು ಸಿಟಿ ಒಂದು 20 ಕಿಲೋಮೀಟರ್ಸ್ ದೂರ ಆಗ್ತಾ ಇದೆ. ಹಂಗಾಗಿ ಇದು ಒಂದು ಯಾವುದೋ ಟುಕ್ ಥರ ಇದೆ, ಟ್ರಕ್ಕು. ಇದನ್ನು ಮಾಡಿಫೈ ಮಾಡಿದ್ದಾರೆ ಈ ಥರ. ಸೊ ನೋಡ್ಬೋದು, ಒಬ್ಬರಿಗೆ 2 ಲ್ಯಾಕ್ ಏನೋ ತೊಗೊತಾ ಇದ್ದಾರೆ. 2 ಲ್ಯಾಕ್ ಅಂತೇಳಿದರೆ 1000 ರುಪೀಸ್ ಏನೋ ಆಗುತ್ತೆ 20 ಕಿಲೋಮೀಟ್ರಿಗೆ ಈ ಗಾಡಿಯಲ್ಲಿ.
ಜಾಸ್ತಿನೇ ಟೋಪಿ ಹಾಕಿದ್ದಾನೆ. ಸೊ ನಾನು ಹೇಳ್ತಾ ಇದ್ದೀನಿ ಅರವಿಂದ್ಗೆ ಬೇಡ ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಅವನು. ಸೊ ಅವ್ನಿಗೇನು ಗೊತ್ತಿಲ್ಲ, ಫುಲ್ ದುಡ್ಡು ಜಾಸ್ತಿ ಇದೆ. ಯು ಆರ್ ರಿಚ್ ನೋ ಬ್ರೋ, ಯು ಆರ್ ರಿಚ್ ಪರ್ಸನ್ ರೈಟ್? No rich person, yeah. ಐ ವುಡ್ ಹ್ಯಾವ್ ಗಿವನ್ ಜಸ್ಟ್ 50,000 ಫಾರ್ ದಿಸ್. ನೋಡಿ ನಮಗೆ ಬರೀ 2 ಲಕ್ಷ ಕಿಪ್ ಅಂತ ಹೇಳಿ ಇವಾಗ ಬೇರೆ 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 ಎಲ್ಲರಿಗೂ ಹಾಕ್ಕೊತಾ ಇದ್ದಾನೆ. ಸೊ ದಿಸ್ ಇಸ್ ಬಿಸ್ನೆಸ್ ಬ್ರೋ, ದಿಸ್ ಇಸ್ ಬಿಸ್ನೆಸ್. This is business. ಓಕೆ ಓಕೆ. ಸೊ ಈ ಥರ ಟುಕ್ಟುಕಲ್ಲಿ ಬಂದಿದ್ದೀವಿ. ಸೊ ಪ್ರೆಸೆಂಟ್ ಬಂದು ಇಲ್ಲಿ ರೀಚ್ ಆಗಿದ್ದೀವಿ ಸಿಟಿ ಸೆಂಟ್ರಲ್ಲಿ. ಸೊ ಫಸ್ಟ್ ಬಂದಮೇಲೆ ನಂಗೆ ನೋಡೋಕೆ ಸಿಗುತ್ತಿದೆ, ನೋಡಿರ್ಬೋದು ಇಲ್ಲಿ ಲೆಫ್ಟ್ ಡ್ರೈವಿಂಗ್ ಇದೆ, ಲೆಫ್ಟ್ ಸೈಡ್ ಡ್ರೈವಿಂಗ್ ಇದೆ ನೋಡ್ಬೋದು ಈ ಥರ. ಸೊ ಕಾರ್ಗಳೆಲ್ಲ ಲೆಫ್ಟ್ ಸೈಡ್ ಡ್ರೈವಿಂಗ್ ಆಗ್ತಾ ಇದ್ದಾವೆ ಇಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ರೈಟ್ ಸೈಡ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಇದೆ. ಹಾಗಾಗಿ ಅದೊಂದು ಡಿಫ್ರೆನ್ಸ್ ಕಂಡಿದ್ದು. ಆ್ಯಂಡ್ ಇವಾಗ ಹೋಗೋಣ, ಊಟ ಮಾಡ್ಕೊಳ್ಳೋಣ. ಅವರು ಫುಲ್ ಟೈರ್ಡ್ ಆಗಿದ್ದೀನಿ. ಆ್ಯಂಡ್ ಒಂದು ರೂಮ್ ಗೀಮ್ ತೊಗೊಂಡು ಇಬ್ಬರು. ಸೊ ಆ್ಯಕ್ಚುಲಿ ನಾವು ಇಬ್ಬರು ಅಪಾರ್ಟ್ ಆಗಿದ್ವಿ. ವಿ ಆರ್ ಡಿವೈಡೆಡ್ ನೋ, ಬಟ್ ವಿ ಆರ್ ಯುನೈಟೆಡ್ ನೋ ಅಗೇನ್. ಅವಾಗಲೇ ನಾವು ಬಾಯ್ ಬಾಯ್ ಅಂತ ಹೇಳಿದ್ವಿ ಒಬ್ರಿಗೊಬ್ರು. ಆದರೆ ಇವರು ಮತ್ತೆ ಇಲ್ಲೇ ಹೋಗೋಣ ಇಬ್ಬರು ನಾವು, ಇವತ್ತೊಂದು ದಿನ ಇರೋಣ, ನಾಳೆ ಮತ್ತೆ ನಾನು ಹೋಗ್ಬೇಕಲ್ಲ, ಒಬ್ಬನೇ ಹೋಗ್ತೀನಿ, ನೀನು ಬೇರೆ ಕಡೆ ಎಲ್ಲಿ ಹೋಗ್ಬೇಕಲ್ಲ ಹೋಗ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಅವ್ರು ಬಿಟ್ಟು ನಾಳೆ ಮತ್ತೆ ನಾವು ನಮ್ಮದು ಜರ್ನಿ ಲಾಂಗ್ ಪ್ರವಾಂಗಿಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ಹೋಗ್ತಾ ಇದ್ದೀನಿ ಏನಿಲ್ಲ ಅಂತೇಳಿ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ನೋಡ್ಬೋದು ಇಲ್ಲಿ ಒಂದು ಟೆಂಪಲ್ ಇದೆ. ಸೊ ದಿಸ್ ಈಸ್ ಬುದ್ಧಿಸ್ಟ್ ಟೆಂಪಲ್ ರೈಟ್? ಒಂದು ಟೆಂಪಲ್ ಕಾಣ್ತಾ ಇದೆ. ಸೊ ಬಂದಮೇಲೆ ಐ ಥಿಂಕ್ ಇಲ್ಲಿನೂ ಬುದ್ಧಿಸಮ್ನ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅಂತ ಅಂದ್ಕೊತೀನಿ. ಸೊ ಸಿಟಿ ಸೆಂಟ್ರಲ್ಲಿ ಬಂದಿದ್ದೀವಿ ನೋಡ್ಬೋದು. ಇದು ಒಂದು ಸಿಟಿ ಸೆಂಟ್ರ್ ಈ ಥರ ಇದೆ. ಆ್ಯಂಡ್ ಇನ್ನೂ ನಾನು ಸಿಮ್ ಕಾರ್ಡ್ ತೊಗೊಂಡಿಲ್ಲ, ಸಿಮ್ ಕಾರ್ಡ್ ತೊಗೊಳ್ಳೋಣ. ಸ್ವಾಗತ ಒನ್ಸ್ ಅಗೇನ್. ಆ್ಯಕ್ಚುಲಿ ಏನಾಯ್ತಪ್ಪ ಬಾರ್ಡ್ರಲ್ಲಿ ಅಂತ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದಿಲ್ಲ. ಸೊ ನೋಡಿ, ನೀವು ಲಾವೋಸಿಗೆ ಬರಬೇಕಂದ್ರೆ ಇಂಡಿಯನ್ಸಿಗೆ ವೀಸಾ ಬೇಕಾಗಿಲ್ಲ. ನೀವೇನಾದರೂ ಏರ್ಪೋರ್ಟ್ ಥ್ರೂ ಇಲ್ಲ ಲ್ಯಾಂಡ್ ಬಾರ್ಡರ್ ಥ್ರೂ ಇಲ್ಲ, ಲಾವೋಸ್ ನಿಮಗೆ ವೀಸಾ ಆನ್ ಅರೈವಲ್ ಕೊಡುತ್ತೆ. ಆ ವೀಸಾ ಆನ್ ಅರೈವಲ್ ನೀವು ತೊಗೊಂಡು ಆರಾಮಾಗಿ ಎಂಟ್ರಿ ಆಗ್ಬೋದು. ಆ ಟ್ರೈನ್ನಲ್ಲೇ ಇವರು ಬುಕ್ ಮಾಡಿದ್ರು ಡೈರೆಕ್ಟ್ ವಿಯಂತಾನೆಗೆ ಬರೋಕ್ಕೆ. ಆದರೆ ಅಲ್ಲಿ ಬಾರ್ಡರ್ ಚೆಕ್ ಪಾಯಿಂಟಲ್ಲಿ ಟ್ರೈನ್ ಸ್ಟೇಷನಲ್ಲಿ ಲಾಂಕಾಯಲ್ಲಿ ಅವ್ರನ್ನ ಅಲೋ ಮಾಡಿಲ್ಲ. ಸೊ ನಾನು ಅವ್ರನ್ನ ಕರ್ಕೊಂಡು ಲ್ಯಾಂಡ್ ಬಾರ್ಡರ್ ಕರ್ಕೊಂಡು ಹೋಗ್ತೀನಿ. ಲ್ಯಾಂಡ್ ಬಾರ್ಡರ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಇಮಿಗ್ರೇಷನ್ ಆಫೀಸಲ್ಲಿ ಹೋಗ್ತೀನಿ. ನೀವು ನೋಡಿದಿರಬೇಕು ವಿಡಿಯೋದಲ್ಲಿ. ಫಸ್ಟ್ ಒಂದು 4 ಕೌಂಟರ್ ಇರ್ತವೆ ಸ್ಟಾರ್ಟಿಂಗಲ್ಲಿ. ಆ 4 ಕೌಂಟ್ರಲ್ಲಿ ಹೋಗಿ ನನ್ನ ಪಾಸ್ಪೋರ್ಟ್ ಕೊಟ್ಟರೆ ಇಲ್ಲಿಲ್ಲ ಆ ಕಡೆ ಹೋಗಂತೇಳಿ ಇನ್ನೊಂದು ರೂಮಲ್ಲಿ ಕಳಿಸ್ತಾರೆ. ಸೊ ಅದು ಪ್ರೈವೇಟ್ ರೂಮಲ್ಲಿ ಹೋಗಿ ಕಳಿಸ್ತಾರೆ ನಮಗೆ. ಅಲ್ಲಿ ಇಬ್ಬರು ಲೇಡೀಸ್ ಇಮಿಗ್ರೇಷನ್ ಆಫೀಸರ್ ಕುಂತಿರ್ತಾರೆ. ಸೊ ಅವ್ರನ್ನ ಹೋಗಿ ಕೇಳಿದರೆ ಅವ್ರು ಫಸ್ಟ್ ನನ್ನ ಮುಖ ನೋಡಿದ್ದಾರೆ. ವೇರ್ ಆರ್ ಯು ಫ್ರಮ್ ಅಂತ ಕೇಳ್ತಾರೆ. ಸೊ ನಾನು ಇಂಡಿಯಾ ಅಂತ ಹೇಳ್ತೀನಿ. ಗಿವ್ ಮಿ ಯುವರ್ ಪಾಸ್ಪೋರ್ಟ್ ಅಂತ ಹೇಳ್ತಾರೆ. ಸೊ ಪಾಸ್ಪೋರ್ಟ್ ಕೊಡ್ತೀನಿ. ಪಾಸ್ಪೋರ್ಟ್ ನೋಡಿ ಅವರು ಒಂದು 3 ಸೆಕೆಂಡ್ 5 ಸೆಕೆಂಡ್ ಯೋಚನೆ ಮಾಡಿ ಇಂಡಿಯನ್ಸ್ ವಿಲ್ ನಾಟ್ ಗೆಟ್ ಅ ವೀಸಾ ಫ್ರಮ್ ಇಯರ್ ಅಂತೇಳಿ ಕಳಿಸ್ಬಿಡ್ತಾರೆ. ಏನು ಹೇಳಂಗಿಲ್ಲ. ಮತ್ತೆ ನಾನು ಅವ್ರಿಗೆ ಭಾಳಷ್ಟು ಕೇಳ್ತೀನಿ. ನಾನು ಮೊದಲು ಫಸ್ಟ್ ಹೋಗಿರ್ತೀನಿ, ನಾನು ಕೇಳಿ ಬರ್ತೀನಿ, ನನ್ಗೆ ಕೊಡೋಂಗಿಲ್ಲ. ಆಮೇಲೆ ಇವರು ಅರವಿಂದ್ ಬ್ರೋನು ಹೋಗ್ತಾರೆ, ಅವ್ರಿಗೂ ಕೊಡೋಂಗಿಲ್ಲ ವೀಸಾ ಎಕ್ಸಿಟು. ಸೊ ಆ್ಯಕ್ಚುಲಿ ಅವ್ರು ಎಂಟ್ರಿ ಕೊಡ್ತಾ ಇದ್ದಿಲ್ಲ, ಎಕ್ಸಿಟ್ ಕೊಡಬೇಕಿತ್ತು ಥೈಲ್ಯಾಂಡಿಂದ. ಸೊ ಆ ಎಕ್ಸಿಟೇ ಕೊಡ್ತಾ ಇದ್ದಿಲ್ಲ ನಮಗೆ. ಏನಪ್ಪ ಈ ಥರ ಆಗ್ತಾ ಇದೆ ನಮ್ಮ ಜೊತೆ ಅಂತೇಳಿ. ಅವಾಗ ನಮಗೆ ಒಂಥರ ಬ್ಯಾಡ್ ಫೀಲಿಂಗ್ ಆಯಿತು. ಏನಪ್ಪ ಅಂದರೆ ಇಂಡಿಯನ್ ಪಾಸ್ಪೋರ್ಟಿಂದು ಎಷ್ಟು ವ್ಯಾಲ್ಯೂ ಇದೆ ಅಂತೇಳಿ ಅಲ್ಲಿ ಗೊತ್ತಾಯ್ತು ನಮಗೆ. ನಮ್ಮ ಇಂಡಿಯನ್ಸ್ಗಳು ಇಲ್ಲಿ ಥೈಲ್ಯಾಂಡಲ್ಲಿ ಮಾಡ್ತಿರುವ ಕೆಟ್ಟ ಕೆಲಸಗಳಿಂದ ಈ ಕೆಟ್ಟ ಇಲ್ಲಿಗಲ್ ಮೈಗ್ರೇಷನ್, ಇಲ್ಲಿಗಲ್ ಇಮಿಗ್ರೆಂಟ್ 60 ಡೇಸ್ ಕೊಡ್ತಾರಲ್ಲ ವೀಸಾ, ಬೇರೆ ರೀತಿಯಿಂದ ಯೂಸ್ ಮಾಡ್ಕೊತಾ ಇದ್ದಾರೆ. ಎಕ್ಸಿಟ್ ಕೊಟ್ಟು ಅಲ್ಲಿಂದ ಕಳಿಸಿದ್ರು. ಸೊ ಅವಾಗ ಮತ್ತೆ ನಾವು ಬ್ಯಾಗ್ ತಗೊಂಡು ಥೈಲ್ಯಾಂಡ್ ಎಕ್ಸಿಟ್ ಆಗಿ ಬಸ್ಸಲ್ಲಿ ಕುಂತ್ಕೊಂಡು ಇಲ್ಲಿ ಲಾವೋಸ್ ಬಾರ್ಡ್ರಿಗೆ ಬರ್ತೀವಿ. ಲಾವೋಸ್ ಬಾರ್ಡ್ರ್ ಬಂದಾಗ ಎಂಟ್ರೆನ್ಸ್ ಅಲ್ಲೇ ಬಂದಾಗ ನಮ್ಗೆ ಒಂದು ವೀಸಾ ಆನ್ ಅರೈವಲ್ ಫಾರ್ಮ್ ಕೊಡ್ತಾರೆ. ವೀಸಾ ಆನ್ ಅರೈವಲ್ ಫಾರ್ಮ್ನ ಫಿಲ್ ಮಾಡ್ತೀವಿ ನಾವು. ಯಾರ್ಯಾರು ವೀಸಾ ಆನ್ ಅರೈವಲ್ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಒಂದು ಕೌಂಟರ್ ಮಾಡಿದ್ದಾರೆ ಸಪ್ರೇಟಾಗಿ ಇಲ್ಲಿ ಲಾವೋಸಲ್ಲಿ ಬಾರ್ಡ್ರಲ್ಲಿ. ಸೊ ಅಲ್ಲಿ ಹೋಗ್ತೀವಿ ನಾವು. ಅವ್ರಿಗೆ ನಮ್ಮ ವೀಸಾ ಆನ್ ಅರೈವಲ್ ಫಾರ್ಮ್ ಕೊಡ್ತೀವಿ. ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ ಕ್ಯಾಶ್ ವಿಡ್ರಾ ಮಾಡ್ಬೇಕು ATM ಅಲ್ಲಿ ಅಂತ ಹೇಳ್ತಾರೆ. ಎಷ್ಟು ಅಂತ ಹೇಳ್ತೀವಿ ನಾವು 20 ಮಿಲಿಯನ್ ಅಂತ ಹೇಳ್ತಾರೆ. 20 ಮಿಲಿಯನ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 9,500 9,300 ಏನಾಗುತ್ತೆ. ಸೊ 2 ಮಿಲಿಯನ್ ಅಂತ ಹೇಳಿದ್ರೆ ಅಷ್ಟಾಗುತ್ತೆ. ಅಷ್ಟು ನೀವು ATM ಇಂದ ವಿಡ್ರಾ ಮಾಡಬೇಕು ಆ್ಯಂಡ್ ರಿಸಿಪ್ಟು ತಗೊಂಬರ್ಬೇಕು ಅಂತೇಳಿ ನಮ್ಗೆ ಕಂಡೀಷನ್ ಆಗ್ತಾರೆ. ಸೊ ನಾವು ಏನು ಮಾಡೋದು ಅಂತೇಳಿ ಇಬ್ಬರಿಗೂ ಬೇರೆ ಬೇರೆ ತರಬೇಕಂತ ಹೇಳಿದ್ದಾರೆ. ನಾನು 2 ಮಿಲಿಯನು ಮತ್ತು ಅರವಿಂದ್ ಬ್ರೋನು 2 ಮಿಲಿಯನು. ಸೊ ಇಬ್ಬರಿಗೂ 2 ಮಿಲಿಯನು 4 ಮಿಲಿಯನು ಬೇರೆ ಬೇರೆ ರಿಸಿಪ್ಟು ಬೇರೆ ಬೇರೆ ಬ್ಯಾಂಕಿಂದ ತೆಗ್ದಿರೋದು, ಬೇರೆ ಬೇರೆ ಕಾರ್ಡಿಂದ ತೆಗ್ದಿರೋದು ನಮಗೆ ತಂದು ತೋರಿಸ್ಬೇಕಂತ ಹೇಳಿದ್ದಾರೆ. ನಾವು ಹೇಳ್ತೀವಿ ನಮ್ಮ ಕಡೆ ಡಾಲರ್ಸ್ ಇದೆ, ನಮ್ಮ ಕಡೆ ಕ್ಯಾಶ್ ಇದೆ, ಆಲ್ಮೋಸ್ಟ್ ನಾವು ಸ್ಟೇಬಲ್ ಇದೀವಿ ಟ್ರಾವೆಲ್ ಮಾಡೋಕ್ಕೆ ಅಂತ ಹೇಳ್ತೀವಿ. ಆದರೂ ಅವರು ಏನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡೋಂಗಿಲ್ಲ. ಬಟ್ ನೀವು ATM ಇಂದ ತರಲೇಬೇಕಂತೇಳಿ ಕಂಡೀಷನ್ ಹಾಕ್ತಾರೆ. ಸೊ ಒಂದು ATM ಅಲ್ಲಿ ಹೋಗ್ತೀವಿ ಸ್ಟಾರ್ಟಿಂಗಲ್ಲಿ, ಅಲ್ಲಿ ATM ಅಲ್ಲಿ ದುಡ್ಡು ಬರಂಗೇ ಇಲ್ಲ. ಸೊ ಹಂಗಾಗಿ ಇನ್ನೊಂದ್ಸಲ ಡಿಸೈಡ್ ಮಾಡಿ ಅಲ್ಲಿ ಇನ್ನೊಂದು ATM ಇರುತ್ತೆ, ಆ ATM ಅಲ್ಲಿ ಹೋಗಿ ದುಡ್ಡು ತೆಗಿತೀವಿ ಇಬ್ರು. ಆದ್ರೆ ಕರಪ್ಷನ್ ಮಾಡಿದ್ದಾರೆ ಇಮಿಗ್ರೇಷನ್ ಆಫೀಸರ್. ಏನಂತ ಹೇಳಿದ್ರೆ ನಮ್ಗಿರೋದು ವೀಸಾ
ಆನ್ ಅರೈವಲ್ ಫೀ ಬರೀ $50 ಇದೆ, ಆದರೆ ಅವರು ನಮಗೆ $65 $70 ಎಷ್ಟೋ ತೊಗೊಂಡಿದ್ದಾರೆ. ಅಂದರೆ ಬಾತಲ್ಲಿ ತೊಗೊಂಡಿದ್ದಾರೆ ನಮಗೆ $180 ಬಾತ್ ಏನೋ ತೊಗೊಂಡಿದ್ದಾರೆ ಪರ್ ಹೆಡ್ ನಮಗೆ. ಸೊ 360 ಬಾತ್ ನಮ್ಮಿಬ್ಬರ ಕಡೆ ತೊಗೊಂಡಿದ್ದಾರೆ. ನಾವು ಏನು ಯೋಚನೆ ಮಾಡಿಲ್ಲ ಗುರು, ಯಾಕಂದರೆ ಥೈಲ್ಯಾಂಡಿನ ಏನಾದರೂ ನಮಗೆ ಎಕ್ಸಿಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ದೊಡ್ಡ ಪ್ರೊಸೆಸ್ ಇತ್ತು ಅಲ್ಲಿ ಹಿಂದೆ. ನಾವು ಮತ್ತೆ ಬ್ಯಾಂಕಾಕಿಗೆ ಹೋಗಬೇಕಿತ್ತು ಆ್ಯಂಡ್ ಅಲ್ಲಿಂದ ಫ್ಲೈಟ್ ಇಟ್ಕೊಬೇಕಿತ್ತು. ಫ್ಲೈಟ್ ತೊಗೊಂಡು ಮತ್ತೆ ಇಲ್ಲಿ ಲಾಸಿಗೆ ಬರಬೇಕಿತ್ತು. ತಲೆನೋವು ಮತ್ತು ಭಾಳ ಹೆಕ್ಟಿಕ್ ಪ್ರೊಸೆಸ್ ಇತ್ತು, ನಮಗೂ ದುಡ್ಡು ವೇಸ್ಟ್ ಆಗ್ತಾ ಇದ್ದು. ಹಾಗಾಗಿ ನಾವು ಯೋಚನೆ ಮಾಡಲಿಲ್ಲ, ಇರಲಿ ತೊಗೊಳ್ಳಿ ಎಷ್ಟು ಅಂತೇಳಿ ಕೇಳೂ ಇಲ್ಲ ನಾವು ಎಷ್ಟಿದೆ ವೀಸಾ ಆನ್ ಅರೈವಲ್ ಫ್ರೀ ಅಂತೇಳಿ. ಅವ್ರು ಎಷ್ಟು ಹೇಳಿದ್ರೆ ಅಷ್ಟೇ ಕೊಟ್ಟು ಬಂದ್ಬಿಟ್ವಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇಂಡಿಯನ್ಸಿಗೆ ಮಾತ್ರ ಈ ಥರ ಮಾಡ್ತಾ ಇದ್ರು. ಅಲ್ಲಿ ಫಾರಿನರ್ಸು ಭಾಳ ಜನ ಇದ್ರು, ಅಂದರೆ ಅಮೇರಿಕನ್ಸು, ಯುರೋಪಿಯನ್ಸ್ ಭಾಳ ಜನ ಟ್ರಾವೆಲ್ ಮಾಡ್ತಾ ಇದ್ರು, ಅಂದರೆ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಕ್ವಶನ್ ಕೇಳ್ತಾ ಇಲ್ಲ ಅವರು. ಅವ್ರಿಗೆ ಪಾಸ್ಪೋರ್ಟ್ ತೊಗೊತಾ ಇದ್ದಾರೆ, ಎಕ್ಸಿಟ್ ಸ್ಟ್ಯಾಂಪ್ ಆಗ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೆ ಕ್ಯಾಶ್ನು ಕೇಳ್ತಿಲ್ಲ, ಹೋಗಿ ATM ಅಲ್ಲಿ ತೊಗೊಂಬನ್ನಿ ಅಂತೇಳಿ. ಇದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂಥರ ನನಗೆ ಕೆಟ್ಟ ಅನುಭವ ಆಯಿತು ಅದು. ಬ್ರೋ, ಒನ್ ಗಾಯ್ ವಿ ಮೆಟ್ ನೋ ಯುರೋಪ್ ಸಮಥಿಂಗ್ ಲೈಕ್ ದಟ್ ಇನ್ tuk-tuk. They didn't ask money for him, no? Yeah. Only for us. Yeah, only $20 also in hand, I think. Yeah, he didn't withdraw in ATM. ಆದರೆ ನಮಗೆ ಈ ಥರ ಇಂಡಿಯನ್ಸಿಗೆ ತಲೆ ತಿಂತಾರೆ ಇಲ್ಲಿ. ಯೂನಿಟಲ್ಲೇ ನಾನು ಸಿಮ್ ಕಾರ್ಡ್ನ ತೊಗೊಂಡಿದ್ದೀನಿ ಇವಾಗ ಪ್ರೆಸೆಂಟ್ ಇಲ್ಲಿ ಸಿಟಿಯಲ್ಲಿ ಬಂದು. ನನಗೆ 2 ಲಕ್ಷ ಕಿಪ್ ನನಗೆ ಕಾಸ್ಟ್ ಆಗಿದೆ. ಆ್ಯಂಡ್ ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ಹೇಳ್ಬೇಕಂದ್ರೆ ಕರೆನ್ಸಿ ನಾವು ಅಲ್ಲೇ 2 ಮಿಲಿಯನ್ ತೊಗೊಂಡಿದ್ವಿ. ಅದೇ 2 ಮಿಲಿಯನ್ ಇಲ್ಲೇ ಇವಾಗ ಯೂಸ್ ಮಾಡ್ಕೊತಾ ಇದ್ದೀವಿ. 2 ಮಿಲಿಯನ್ ಅಂದರೆ ಅದೇ $10,000 ಆಗುತ್ತೆ. ನಿಮ್ಮ ಕಡೆ ಏನಾದರೂ ಡಾಲರ್ಸ್ ಇದ್ದರೆ ಇಲ್ಲಿ ಬಂದು ಎಕ್ಸ್ಚೇಂಜ್ ಮಾಡ್ಬೋದು, ಚೆನ್ನಾಗಿ ವ್ಯಾಲ್ಯೂ ಸಿಗುತ್ತೆ. ಆನ್ಲೈನ್ಗಿಂತ ಜಾಸ್ತಿನೇ ರೇಟ್ ಸಿಗುತ್ತೆ ಇಲ್ಲಿ ಬಂದರೆ ನಿಮಗೆ. ಸೊ ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಥೈಲ್ಯಾಂಡಿಂದ ಲಾವೋಸಿಗೆ ಬರ್ಬೇಕಂತ ಹೇಳಿದ್ರೆ ಸೊ ನೀವು ಕನ್ಫರ್ಮ್ ಆಗಿ ಒಂದು ವೀಸಾ ಅಪ್ಲೈ ಮಾಡ್ಕೊಂಬಿಡಿ ಗುರು. ಒಂದು 5 ದಿನ ಮುಂಚೆ ಇಲ್ಲ ಒಂದು 3 ದಿನ ಮುಂಚೆ ಅಪ್ಲೈ ಮಾಡಿದ್ರು ನಿಮಗೆ ವೀಸಾ ಬರುತ್ತಂತೆ. ಈ ವೀಸಾ $50 ಆನ್ಲೈನ್ ಪೇ ಮಾಡಬೇಕು. ನೀವು ಇಲ್ಲಿ ವೀಸಾ ಆನ್ ಅರೈವಲ್ ಮೇಲೆ ಬರ್ತೀರಾ ಅಂತ ಹೇಳಿದ್ರೆ ಈ ಥರ ಪ್ರಾಬ್ಲಮ್ಸ್ ಇರ್ತವೆ. ಮೇ ಬಿ ನಿಮಗೆ ಅಲೋನೇ ಮಾಡೋಂಗಿಲ್ಲ ಅಲ್ಲಿಂದ ಎಕ್ಸಿಟ್ ಮಾಡೋಕ್ಕೆ. ಇದೇ ನಂದು ಫೈನಲ್ ವರ್ಡಿಕ್ಟು. ಈ ಥರ ಇಮಿಗ್ರೇಷನ್ ಆಫೀಸಲ್ಲಿ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಆಯಿತು. ಈ ಎಕ್ಸ್ಪೀರಿಯನ್ಸಿಂದ ನೀವು ಏನಾದರೂ ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರಮ್ ವಿಯಂತಾನೆ, ಲಾವೋಸ್.